ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರ? ನಾನು ಸೂಪರ್ ಇದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಿ ಅನ್ಕೋತೀನಿ. ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ. ಇವತ್ತು ಬೆಳಗ್ಗೆನೇ ಬ್ಲಾಗ್ ಮಾಡತ್ತೀನಿ ರೀ. ಇವತ್ತು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗ್ಲತ್ತದ ರೀ. ದಸರಾ ರಜೆ ಮುಗೀತ್ರಿ ಇವತ್ತು ಹೊಲ್ಗತ್ತಾರೆ ಸ್ಕೂಲಿಗೆ. ಹಾಗಾಗಿ ಬೇಗ ಬೇಗ ಅಡುಗೆ ಮಾಡತ್ತೀನಿ. ಇವತ್ತಿನ ಅಡುಗೆ ಏನೆಲ್ಲ ಮಾಡತ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ನೋಡಿರಿ, ಇವತ್ತಿನ ಅಡುಗೆಗೆ ರಾಜಗಿರಿ ಪಲ್ಯ ತಂದೀನಿ ರೀ. ಈ ರಾಜಗಿರಿ ಪಲ್ಯ ಮಾಡ್ತೀನಿ ರೀ ಇವತ್ತು. ಹಾಗೆ ಅನ್ನ ರೆಡಿ ಮಾಡೀನಿ ರೀ. ಇಲ್ಲಿ ಸಾಂಬಾರಿಗೆ ಕುದ್ಲಿಗತ್ತದ ನೋಡಿರಿ. ಈಗ ರಾಜಗಿರಿ ಪಲ್ಯ ಮಾಡ್ಕೋಬೇಕು ರೀ. ಒಂದು ಸ್ವಲ್ಪ ತಲೆ ನುಸುಗುತ್ತೈಕೆ ಶುಂಠಿ ಚಹಾ ಮಾಡ್ಕೊಂಡೀನಿ ರೀ. ಸ್ವಲ್ಪ ಶುಂಠಿ ಚಹಾ ಕುಡಿತೀನಿ ರೀ. ಚಹಾ ಕುಡಿದ್ಬಿಟ್ಟು ರಾಜಗಿರಿ ಕಟ್ ಮಾಡ್ಕೊತೀನಿ ರೀ. ಇದನ್ನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಟೀ ಕುಡಿಯಮ್ರಿ. ಫಸ್ಟ್ ಟೀ ಕುಡಿದ್ಬಿಟ್ಟು ಮುಂದಿನ ಕೆಲಸ ಮಾಡ್ತೀನಿ. ಬರ್ರಿ ಟೀ ಕುಡಿಯಮ್ಮ ಅಂತ. ನೋಡಿರಿ ಫ್ರೆಂಡ್ಸ್, ಈಗ ಇಲ್ಲಿ ಕಟ್ ಮಾಡಿಬಿಟ್ಕೊಂಡು ನೋಡಿರಿ. ಹಾಗೆ ಇಲ್ಲಿ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿನಿ ರೀ. ಬೆಳ್ಳುಳ್ಳಿನ ರೆಡಿ ಆಗೈತೆ ರೀ. ಇದನ್ನು ರೆಡಿ ಆಗೈತೆ ರೀ. ಈಗ ಒಗ್ಗರಣೆ ಹಾಕೊಂಬರ್ರಿ. ಈಗ ನೋಡಿರಿ, ಇಲ್ಲಿ ಕಡೆ ಇಟ್ಕೊಂಡೇನಿ ರೀ. ಇದಕ್ಕೆ ಎಣ್ಣೆ ಹಾಕೋತೀನಿ ನೋಡಿರಿ. ಈಗ ಎಣ್ಣೆ ಕಾಯಿಲ್ರಿ. ನೋಡಿರಿ, ಈಗ ಎಣ್ಣೆ ಕಾಯ್ದ ಬೆಳ್ಳುಳ್ಳಿ ಹಾಕ್ತೀನಿ ನೋಡಿರಿ. ಈಗ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಗ ಫ್ರೈ ಆಗ್ರಿ. ಹಂಗೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ರುಬ್ಬಿಟ್ಕೊಂಡೀನಿ ರೀ. ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ರುಬ್ಬಿನ ನೋಡ್ರಿ. ಇದನ್ನು ಹಾಕೋತೀನಿ ರೀ. ಈಗ ಇದನ್ನು ಚೆಂದಾಗಿ ಎಣ್ಣೆಗೆ ಫ್ರೈ ಮಾಡ್ಕೊಬೇಕು ರೀ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉರಿ ಕಮ್ಮಿ ಮಾಡ್ಬೇಕು ರೀ. ಇಲ್ಲಾಂದ್ರೆ ಘಾಟ್ ಆಗುತ್ತದೆ ರೀ. ಘಾಟ್ ಆಗುತ್ತಂದ್ರೆ ಕಂಬರು ಸ್ಟಾರ್ಟ್ ಆಗ್ತದೆ ರೀ. ಮತ್ತು ಮೆಣಸಿನ್ಕಾಯಿ ಹಾಕಿರ್ತೀವಲ್ರಿ, ನೀರು ಯೂಸ್ ಮಾಡೋಕ್ಕಿಲ್ರಿ ಇದಕ್ಕೆ. ಹಾಗಾಗಿ ಸ್ವಲ್ಪ ಕಮ್ಮಿ ಉರಿದಾಗೆ ಮಾಡೋದ್ರಿ ಇದು. ಇವಾಗ ಇದಕ್ಕೆ ಉಪ್ಪು ಹಾಕಂದ್ರಿ. ಉಪ್ಪು ಸ್ವಲ್ಪ ನೋಡಿ ಹಾಕೋಬೇಕು. ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ರುಬ್ಬೇಕಾದ್ರೆ ಉಪ್ಪು ಹಾಕೀನಿ ರೀ. ಇದು ಪಲ್ಯ ಏನಿದೆ ಫ್ರೈ ಮಾಡ್ದಂಗೆ ಕಮ್ಮಿ ಆಗ್ತದೆ ರೀ. ಕ್ವಾಂಟಿಟಿ ಕಮ್ಮಿ ಆಗ್ತದೆ. ಹಾಗಾಗಿ ಉಪ್ಪು ಜಾಸ್ತಿ ಆಗಿಬಿಡ್ತದೆ. ಉಪ್ಪು ಮಾತ್ರ ನೋಡ್ಬಿಟ್ಟು ಹಾಕೋರಿ. ಈಗ ಕಟ್ ಮಾಡಿರುವಂಥ ರಾಜಗಿರಿ ಪಲ್ಯ ಹಾಕತ್ತೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡೋದು. ಕ್ಲೀನಾಗಿ ಪೂರ್ತಿ ಮಿಕ್ಸ್ ಮಾಡಿದೆ ಅಂದ್ರೆ ಇದು ಪಲ್ಯ ಕರುತ್ತದೆ ಅಂದ್ರೆ ಕಮ್ಮಿ ಆಗ್ತಾ ಬರ್ತದೆ. ನಾವು 3 ಸೂಡು ರಾಜಗಿರಿ ತಂದೇನಿ ರೀ. ಇದು 3 ಸೂಡಿಂದ ಅದ ನೋಡ್ರಿ. ಇದು ಈಗ ನೀಟಾಗಿ ಮಿಕ್ಸ್ ಮಾಡೇನ್ರಿ. ಒಂದು ಸ್ವಲ್ಪ ಬೇಗ ಬಿಟ್ಬಿಡಮ್ರಿ. ಇದನ್ನು ಕಮ್ಮಿ ಉರಿದಾಗಿ ಇಡಬೇಕು ಯಾವಾಗೂ, ಇಲ್ಲಾಂದ್ರೆ ಬತ್ತು ಬಿಡ್ತದೆ ರೀ ಪಲ್ಯ. ನೀರು ಇರಲ್ಲರಿ. ಹಾಗಾಗಿ ಕಮ್ಮಿ ಉರಿ ಮಾಡಬೇಕು. ಇದನ್ನು ಮುಚ್ಚಬಾರ್ದು ಇದಕ್ಕೆ. ಹಾಗೆ ಮುಚ್ಚಲಾಗೇ ಬೇಯಿಸ್ಕೋಬೇಕು ರೀ. ಇದನ್ನು ಮುಚ್ಚಿದ್ರೆ ಪಲ್ಯ ಹಳದಿ ಹೊಡೆದು ಬಿಡ್ತದೆ. ಅರಿಶಿಣ ಹಾಕೋಂಗಿಲ್ಲ ರೀ ಇದಕ್ಕೆ. ಈ ರೀತಿ ಓಪನಾಗಿ ಬೇಯಿಸ್ಕೋಬೇಕು ರೀ ಇದನ್ನು. ನೋಡಿರಿ, ಈಗ ಪಲ್ಯ ಎಷ್ಟಿತ್ತು ಎಷ್ಟಾಗಿತ್ತು ನೋಡ್ರಿ. ಇದು ಈಗ ಇದಕ್ಕೆ ಪುಟಾಣಿ ಅಂದ್ರೆ ಹುರಿಗಡಲೆ ಪುರಿ ಹಾಕ್ತೀನಿ. ಕಡಲೆ ಪುರಿ, ಕಡಲೆ ರೀ. ನೀವು ಏನಂತೀರಿ ಗೊತ್ತಿಲ್ಲ. ನಾವಂತೂ ಶೇಂಗಾ ಅಂತೀವಿ. ಶೇಂಗಾನ ಪುಡಿ ಮಾಡಿರೋದು ಹಾಕ್ತೀನಿ ನೋಡಿರಿ. ಚೆಂದಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಶೇಂಗಾ ಪುಡಿ ಹಾಕಿದ ತಕ್ಷಣ ಮಿಕ್ಸ್ ಮಾಡಿ ತಳಗಿಡ್ಬೇಕು ರೀ. ಯಾಕಂದ್ರೆ ಹೊತ್ತದ್ರಿ ರೀ, ತಳ ಹಿಡ್ಕೊಂಡ್ಬಿಡ್ತದೆ ರೀ. ಶೇಂಗಾ ಪುಡಿ ಹಾಕಿದ ತಕ್ಷಣವೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೆಗೆದುಬಿಡೋದ್ರಿ. ನಾನು ರೆಡಿ ಆಯ್ತು ನೋಡಿರಿ. ಎಷ್ಟು ಆಯ್ತು ರೀ ಪಲ್ಯ? 3 ಸೂಡಿನ ಪಲ್ಯ ನೋಡಿರಿ. ಇಷ್ಟೇ ಆಯ್ತು ನೋಡಿರಿ. ಈಗ ಪಲ್ಯ ರೆಡಿ ಆಗೈತೆ ರೀ. ಇಳಿಸ್ಬಿಡ್ತೀನಿ ರೀ ಇದನ್ನು. ಈಗ ನೋಡಿರಿ, ಸಾಂಬಾರು ಒಗ್ಗರಣೆ ಹಾಕ್ತೀನಿ ರೀ. ಅದಕ್ಕಾಗಿ ಇಲ್ಲಿ ಸಣ್ಣ ಪ್ಯಾನ್ ಇಟ್ಕೊಂಡೇನಿ ರೀ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ಈ ಒಗ್ಗರಣೆ ಮಾಡಲಿದಾಗ ಒಗ್ಗರಣೆ ಹಾಕ್ಲಿಕತ್ತೀನಿ ನೋಡಿರಿ. ಎಣ್ಣೆ ಹಾಕಿನಿ ರೀ. ಎಣ್ಣೆ ಕಾಯಿಲ್ರಿ. ಈಗ ನೋಡಿರಿ, ಎಣ್ಣೆ ಕಾಯ್ದೈತೆ ರೀ. ಈಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೊಳತ್ತೀನಿ ನೋಡಿರಿ.
ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಟಪಟ ತಿಡಿದ ತಕ್ಷಣ ಬೆಳ್ಳುಳ್ಳಿ ಹಾಕೋತೀನಿ ರೀ. ಈಗ ಇದಕ್ಕೆ ಕೊತ್ತಂಬರಿ ಹಾಕೋತೀನಿ ರೀ. ಇದು ಸ್ವಲ್ಪ ಎಣ್ಣೆ ಫ್ರೈ ಅಲ್ರಿ, ಎಣ್ಣೆ ಫ್ರೈ ಆಗತ್ತಂದ್ರೆ ಫ್ರೈ ಆಗೋದು ಸಾಂಬಾರ್ಗೆ ಹಾಕ್ಬಿಡೋಣ್ರಿ ಇದನ್ನು. ಈಗ ಇದು ಫ್ರೈ ಆಗೈತೆ, ಸಾಂಬಾರು ಇಟ್ಕೋತೀನಿ ರೀ. ಈಗ ಒಗ್ಗರಣೆನ ಇದಕ್ಕೆ ಹಾಕೊಂತಾರೆ. ಈಗ ಸಾಂಬಾರು ಒಗ್ಗರಣೆ ಹಾಕಿನ್ರಿ. ಸಾಂಬಾರು ಒಂದು ನೀಟಾಗಿ ಕುದೀತಂದ್ರೆ ಸಾಂಬಾರು ರೆಡಿ ಆಯ್ತು ನೋಡಿ. ನೋಡ್ರಿ ಇಲ್ಲಿ ಈಗ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಮಾಡಕತ್ತೀನಿ ನೋಡ್ರಿ. ಇಲ್ಲಿ ಪಲ್ಯ ರೆಡಿ ಆಗೈತಲ್ರಿ, ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಊಟ ಮಾಡ್ತಾರೆ. ಈಗ ನೋಡ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡೇನ್ರಿ, ಮನೆಯಿಂದ ಎಲ್ಲ ಮುಗಿಸ್ಕೊಂಡು ಮಕ್ಳು ಸ್ಕೂಲಿಗೆ ಬಿಟ್ಟು ಬಂದು ನಾವು ಹೊರಗೆ ಹೊಂಟೀವ್ರಿ. ಎಲ್ಲಿಗೆ ಹೊಂಟೀವಪ್ಪ ಅಂದ್ರೆ ಹಾಸ್ಪಿಟಲ್ಗೆ ಹೊಂಟಿದ್ದೇವೆ ರೀ. ಯಾಕಂದ್ರೆ ನನಗೆ ಸ್ವಲ್ಪ ಹಲ್ಲು ನೋವು ಇತ್ತು ರೀ, ಅದರ ಟ್ರೀಟ್ಮೆಂಟ್ ಇತ್ತು ರೀ, ಹಾಗಾಗಿ ಹೊಂಟಿದ್ದೇವೆ ರೀ ನಾವು. ಫಸ್ಟಿಗೆ ಒಮ್ಮೆ ಹೋಗಿ ಬಂದೀವಿ ರೀ, ಈ ಡೇಟಿಗೆ ಬರ್ಲಿಕ್ಕೆ ಹೇಳಿದ್ರಿ ಇವತ್ತಿನ ದಿನ. ಹಾಗಾಗಿ ಇವತ್ತು ಹೊಂಟೀನಿ ನೋಡಿರಿ. ಈಗ ಹೋಗ್ಬಿಟ್ಟು ಹಾಸ್ಪಿಟಲ್ನಾಗ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ವಾಪಸ್ ಬರ್ಬೇಕು ರೀ. ಅಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ರೀ. ಈಗ ಹೊಂಟಿದೆ ನೋಡಿರಿ. ಇಲ್ಲಿ ಗಾಡಿ ಚಿತ್ರ ಬಿಡಿಸ್ಯಾರ ನೋಡಿರಿ ಕಾಂಪೌಂಡ್ರ್ ಮ್ಯಾಗ. ಪ್ರತಿಯೊಂದೊಂದು ಚಿತ್ರಕ್ಕೂ ಒಂದೊಂದು ಮೆಸೇಜ್ ಐತೆ ನೋಡಿರಿ. ಯಾವ ರೀತಿ ಅದ ನೋಡಿರಿ, ನೋಡ್ಬೋದು ರೀ ನೀವು. ಎಷ್ಟು ಚಂದ ಪೇಂಟಿಂಗ್ ಮಾಡ್ಯಾರ ರೀ. ಕಸದ ಬಗ್ಗೆನೇ ಮಾಡ್ಯಾರ ರೀ. ನಾವು ಎಲ್ಲ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ರೀ. ಈಗ ನಾವು ಹಾಸ್ಪಿಟಲ್ ಹತ್ರ ಬಂದಿದ್ದೇವೆ ನೋಡಿರಿ. ನಾವು ಬಂದಿರೋಂಥ ಹಾಸ್ಪಿಟಲ್ ESI ಹಾಸ್ಪಿಟಲ್ ರೀ. ಅಲ್ಲಿ ಬಂದೀವ್ರಿ. ಈಗ ಒಳಗೆ ಹೋಗ್ಬೇಕು ರೀ. ಈಗ ಹೊರಗೆ ಬಂದು ನೋಡಿರಿ, ಈಗ ಬಂದಿದ್ದೇವೆ ರೀ. ಈಗ ಗಾಡಿ ಪಾರ್ಕಿಂಗ್ ಮಾಡ್ಬೇಕು ರೀ. ಹೋಗ್ಯಾರ್ರಿ ಗಾಡಿ ಪಾರ್ಕಿಂಗ್ ಮಾಡೋ ಸಂಬಂಧ ನಾ ಇಲ್ಲಿ ಹೊರಗೆ ನಿಂತೀನಿ ರೀ. ಇನ್ನು ಪಾರ್ಕಿಂಗ್ ಮಾಡ್ಲಿಕ್ಕೆ ಹೋಗ್ಯಾರ್ರಿ. ಬರ್ತಾರೆ ಬಂದ್ಮ್ಯಾಗ ಹೋಗ್ತೀನಿ ನೋಡಿರಿ. ಇಲ್ಲಿ ಪಾರ್ಕಿಂಗ್ ಮಾಡ್ಲತ್ತಾರ ರೀ. ಪಾರ್ಕಿಂಗ್ ಮಾಡಿ ಹೊಂಟಾರ ನೋಡ್ರಿ. ಈಗ ಅವ್ರು ಗಾಡಿ ತೊಗೊಂಡು ಹೋಗ್ಯಾರ ಪಾರ್ಕ್ ಮಾಡೋ ಸಂಬಂಧಲ್ಲಿ. ಗಾಡಿ ಜಾಸ್ತಿ ಅದ ರೀ, ಎಲ್ಲಿ ಜಾಗ ಇಲ್ರಿ, ಹುಡುಕ್ಯಾಡಿ ನಿಂದ್ರಸಿರ್ತಾರೆ ರೀ, ಜಾಗ ಮಾಡಿ ನಿಂದ್ರಿಸಿ ಬರ್ತಾರೆ. ಅವ್ರು ಬಂದ್ಮ್ಯಾಗ ಹಾಸ್ಪಿಟಲ್ ಒಳಗೆ ಹೋಗ್ತೀವ್ರಿ ನಾವು. ಹಾಸ್ಪಿಟಲ್ ಅಂದ್ರೆ ಇಲ್ಲಿ ಟೋಟಲು 4 ಅಥವಾ 5 ಬಿಲ್ಡಿಂಗ್ ಅವ ರೀ. ನಮ್ಮದು ಕೊನೆ ಲಾಸ್ಟ್ ಬಿಲ್ಡಿಂಗ್ ಅದ ರೀ. ಆ ಲಾಸ್ಟ್ ಬಿಲ್ಡಿಂಗಿಗೆ ನಾವು ಹೋಗ್ಬೇಕು ರೀ. ಈಗ ಹಾಸ್ಪಿಟಲ್ ನೋಡಿದ್ರೆ ಹಾಸ್ಪಿಟಲ್ ಅಂತಲೇ ಅನ್ಸಲ್ಲ ರೀ, ಆ ರೀತಿ ಕಟ್ಟಡ ಮಾಡ್ಯಾರ ರೀ. ಇದು ಹಾಸ್ಪಿಟಲ್ದು ಕಟ್ಟಡ ನೋಡಿದ್ರೆ ಅವ್ರ ದೇವಸ್ಥಾನ ಅನ್ಬೋದು ರೀ, ಆ ರೀತಿ ಕಟ್ಟಿಸ್ಯಾರ ನೋಡಿರಿ ಈ ಹಾಸ್ಪಿಟಲ್ನ. ನಿಂತು ನೋಡಿದ್ರೆ ನೋಡ್ಬೇಕು ಅನ್ಸುತ್ತೆ ರೀ. ಕಂಟಿನ್ಯೂ ಏಕಟ್ಟೆ ಬಿಲ್ಡಿಂಗ್ಗಳು ಕಾಣಿಸ್ತಾವೆ ರೀ. ಈಗ ಬಂದ್ರೆ ನೋಡಿರಿ ಪಾರ್ಕಿಂಗ್ ಮಾಡಿಬಿಟ್ಟು ಈಗ ಹಾಸ್ಪಿಟಲ್ ಒಳಗೆ ಹೋಗ್ತೀರಿ. ನೋಡ್ತೀನಿ ರೀ, ಟ್ರೈ ಮಾಡ್ತೀನಿ ರೀ ಅಲ್ಲಿನ ತೋರಿಸೋದಕ್ಕೋಸ್ಕರ. ಆದ್ರೆ ಮಾಡ್ತೀನಿ ರೀ, ಆಲಿಕ್ಕಂದ್ರೆ ವೀಡಿಯೋ ಮಾಡೋಂಗಿಲ್ಲ ರೀ. ಹಾಸ್ಪಿಟಲ್ ಒಳಗೆ ಅಲೋ ಇರೋಂಗಿಲ್ಲ ರೀ, ಹಾಗಾಗಿ ನೋಡ್ತೀನಿ ರೀ, ಟ್ರೈ ಮಾಡ್ತೀನಿ ರೀ. ಈಗ ಹೊಂಟೀವಿ ನೋಡಿರಿ ನಾವು. ನೋಡಿರಿ ಈ ಲಾಸ್ಟ್ ಬಿಲ್ಡಿಂಗ್, ಇದ್ರ ಚೆಕಿನ್ ಬಿಲ್ಡಿಂಗಿಗೆ ಹೋಗ್ಬೇಕ್ರಿ ನಾವು. ಈಗ ಹೊಂಟೀವಿ ನೋಡಿರಿ. ನೋಡಿರಿ ಯಾವ ರೀತಿ ಕಾಣುತ್ತವೆ ಬಿಲ್ಡಿಂಗ್ಗಳು. ಹಾಸ್ಪಿಟಲ್ ಅಂತ ಅನ್ಸೋದೇ ಇಲ್ಲ ರೀ ಬಿಲ್ಡಿಂಗ್ ನೋಡಿದ್ರೆ, ಆ ರೀತಿ ಕಲ್ಲಿನಾಗ ಕಟ್ಟ್ಯಾರ ನೋಡಿರಿ. ಈಗ ನಾವು ಲಾಸ್ಟ್ ಬಿಲ್ಡಿಂಗಿಗೆ ಬಂದೆ ನೋಡಿರಿ. ಇದೇ ಬಿಲ್ಡಿಂಗ್ ನೋಡಿರಿ. ಇದು ಅಂದ್ರೆ ಹಲ್ಲಿನ ಡಾಕ್ಟರ್ದು ಇರೋಂಥ ಬಿಲ್ಡಿಂಗ್ ರೀ ಇದು. ಈ ಫಸ್ಟ್ ಫ್ಲೋರ್ದಾಗೆ ಅದ ರೀ ಡಾಕ್ಟರ್ ಇಲ್ಲಿ. ಈಗ ಇಲ್ಲಿ ಒಳಗೆ ಹೋಗಿ ಫಸ್ಟ್ ಕೌಂಟ್ರ್ನ್ಯಾಗ ಚೀಟಿ ತೊಗೋಬೇಕ್ರಿ, ಆಮ್ಯಾಗ ಒಳಗೆ ಹೋಗ್ಬೇಕ್ರಿ. ಈಗ ಒಳಗೆ ಹೊಂಟೀವಿ ರೀ. ಒಳಗೆ ಹೋದ ತಕ್ಷಣ ವೀಡಿಯೋ ಆಫ್ ಮಾಡ್ತೀನಿ ರೀ. ನೋಡ್ತೀನಿ ರೀ ಒಳಗೆ, ಟ್ರೈ ಮಾಡ್ತೀನಿ ರೀ ವೀಡಿಯೋ ಮಾಡ್ಲಿಕ್ಕೆ. ಈಗ ಫಸ್ಟ್ ಹೋಗಿ ಚೀಟಿ ತೊಗೋತೀನಿ ರೀ. ನೋಡಿರಿ ಈಗ ನಾವು ಚೀಟಿ ತೊಗೊಂಬಂದು ಮತ್ತು ಒಳಗೆ ಚೀಟಿ ಕೊಟ್ಟು ಕೂತಿದ್ದೇವೆ ರೀ. ವೇಟ್ ಮಾಡಂತ ಹೇಳಿದ್ರೆ ಹಾಗಾಗಿ ಕುಂತೀವಿ ರೀ ಇಲ್ಲಿ ಒಳಗೆ ಟ್ರೀಟ್ಮೆಂಟ್ ನಡೆದದ್ರಿ ಬೇರೆಯವ್ರಿಗೆ. ಅವ್ರದ್ದಾದ್ಮ್ಯಾಗ ನಮ್ಗೆ ಕರಿತಾರೆ ರೀ. ಕರೆದಾಗ ಹೋಗಿ ಟ್ರೀಟ್ಮೆಂಟ್ ತೊಗೋಬೇಕು ರೀ. ಈಗ ಇಲ್ಲಿ ಕೂತ್ಕೊಂಡು ವೇಟ್ ಮಾಡಕತ್ತಿದೆ ನೋಡಿರಿ. ಈಗ ನಾವು ಜಾಸ್ತಿ ಜನ ಬಂದಿರಿ, ಯಾಕೆ ನಾವು ಜಲ್ದಿ ಬಂದೀವಿ ರೀ. ನೋಡಿರಿ ಈಗ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊಂಟಿದ್ದೇವೆ ನೋಡಿರಿ. ನಾವು ಈಗ ಗಾಡಿ ಪಾರ್ಕಿಂಗ್ ಮಾಡಿದಾರಲ್ರಿ, ತೊಗೊಂಬರ್ಲಿಕ್ಕೆ ಹೋಗ್ಯಾರ ರೀ. ಈಗ ತೊಗೊಂಬಂದ್ಮ್ಯಾಗ ಹೋಗ್ತೀವಿ ರೀ. ಈಗ ಹೊಂಟೀವಿ ನೋಡಿರಿ ನಾವು. ಈಗ ಗೇಟಿಗೆ ಹೋಗ್ಬೇಕಲ್ರಿ, ಗೇಟ್ ದೂರ ಅದ ರೀ. ನಾವು ಲಾಸ್ಟ್ ಬಿಲ್ಡಿಂಗ್ ಹೋಗಿವಲ್ರಿ, ಗೇಟ ಮುಂದೆ ಅದ ರೀ. ಈಗ ಬಂತು ನೋಡಿರಿ, ಈಗ ನೋಡಿರಿ ಮೇನ್ ಗೇಟ್. ಈಗ ನಾವು ಹೊಂಟೀವಿ ರೀ ಹೊರಗೆ. ಈಗ ನೋಡಿರಿ ಮನೆಗೆ ಹೋಗ್ಬೇಕು ರೀ, ಹೊಲಗತ್ತಿದ್ದೇವೆ ರೀ. ಮಾರ್ಕೆಟಿಗೆ ಹೋಗ್ಬೇಕು ಅಂದ್ಕೊಂಡೇವೆ ರೀ, ಬೇಡ ಲೇಟ್ ಆಗ್ಯದ ಅಂಥೇಳಿ ಮನೆಗೆ ಹೊಂಟಿದ್ದೇವೆ ರೀ. ಸ್ವಲ್ಪ ಐಟಮ್ ಥರ ಇದ್ದವು ರೀ, ಹಾಗಾಗಿ ಹೋಗ್ಬೇಕು ಅಂದ್ಕೊಂಡಿದ್ದೇವೆ ರೀ. ಇಲ್ಲಿ ಸನ್ನಿ ಆಗ್ತಲ್ಲ ರೀ ಮಾರ್ಕೆಟ್ ಹೋಗ್ಲಿಕ್ಕೆ, ಹಾಗಾಗಿ ಅಂದ್ಕೊಂಡಿದ್ದೆ. ಅವರ ಹಾಸ್ಪಿಟಲ್ನಾಗೆ ಲೇಟ್ ಆಯ್ತು ರೀ, ಹಾಗಾಗಿ ವಾಪಸ್ ಮನೆಗೆ ಹೊಂಟೀವಿ ರೀ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀರಿ. ಪ್ಲೀಸ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಪ್ಲೀಸ್ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೋ